ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಕೇಂದ್ರ ಸರ್ಕಾರ ಅಂದ್ರೆ NDA ಸರ್ಕಾರ ಬಹುಶಃ ಹಿಂದೂಗಳ ಭಾವನೆ ಜೊತೆಗೆ ಆಟ ಆಡ್ತಾ ಇದೆ ಅನಿಸ್ತಾ ಇದೆ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಕೆಲ ದಿನಗಳಿಂದ ಒಂದು ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಮಾಧ್ಯಮದಲ್ಲಾಗ್ಲಿ ಅಥವಾ ಯಾವುದೋ ನೀವು ಒಂದು ಹೋಟೆಲ್ಗೆ ಹೋದ್ರೆ 4 ಜನ ಕೂತ್ಕೊಂಡಿದ್ರು ಕೂಡ ಅದೇ ವಿಷಯನ ಡಿಸ್ಕಸ್ ಮಾಡ್ತಾ ಇದ್ರು. ಅದು ಬೇರೆ ಇನ್ನೇನು ಅಲ್ಲ, ಈ ವಕ್ಫ್ ಕಾಯ್ದೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಕಾನೂನನ್ನ ತರ್ತೇವೆ ಅಂತಕೊಂಡು ಕೇಂದ್ರ ಸರ್ಕಾರ ಟಾಮ್ ಮಾಡ್ಕೊಂಡು ಬರ್ತಾ ಇತ್ತು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಭಾಷಣವನ್ನೇ ಮಾಡ್ತಾ ಇದ್ರು. ಅದಕ್ಕೆ ಸರಿಯಾಗಿ ಒಂದು JPC ಅನ್ನು ಕೂಡ ಮಾಡಿದ್ರು. ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಎಲ್ಲರೂ ಸೇರಿ ಒಂದು ಕಮಿಟಿಯನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೀಟಿಂಗ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಧಕ ಬಾಧಕಗಳ ಬಗ್ಗೆ ಏನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕೂಲಂಕಷವಾಗಿ ಪರಿಶೀಲನೆ ಮಾಡ್ತಾ ಇದ್ರು. ಪ್ರತಿ ಬಾರಿ ಮೀಟಿಂಗ್ ನಲ್ಲಿ ಏನೆಲ್ಲ ನಡೀತೈತೆ ನಿಮ್ಗೆ ಗೊತ್ತಿದೆ. ಕೆಲವರು ಅದನ್ನ ವಿರೋಧಿಸಿಕೊಂಡೇ ಬರ್ತಾ ಇದ್ರು, ಯಾಕಂದ್ರೆ ಇದರಿಂದ ಬೇರೆ ಬೇರೆ ಆದಂತ ಕಾರಣಗಳಿದೆ. ಅದೆಲ್ಲವನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬಾರಿ ಹೇಳಿದ್ದೇನೆ ಕೂಡ. ಇದ್ರ ಜೊತೆಲಿ ಏನಾಯ್ತು, ಇವರು ಈ ರೀತಿಯಲ್ಲಿ ಎದೆ ತಟ್ಕೊಂಡು ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು, ಚಳಿಗಾಲದ ಅಧಿವೇಶನದಲ್ಲಿ ನಾವು ಈ ಬಿಲ್ ಅನ್ನ ಮಂಡನೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಈ ಬಿಲ್ ಅನ್ನ ಪಾಸ್ ಆಗೋ ರೀತಿಯಲ್ಲಿ ನೋಡ್ಕೊಂತೇವೆ, ವಕ್ಫ್ ತಿದ್ದುಪಡಿ ಮಸೂದೆಯನ್ನ ತಕ್ಷಣ ಜಾರಿಗೆ ತರ್ತೇವೆ ಅಂತಕೊಂಡು ಹೇಳ್ತಾ ಇದ್ರು. ಇದನ್ನ ನೋಡಿ ಬಹಳಷ್ಟು ಜನ ಖುಷಿ ಪಟ್ಟರು. ಯಾಕಂದ್ರೆ ವಕ್ಫ್ ಮಂಡಳಿ ಹಿಂದೆ ಏನೆಲ್ಲ ಅನಾಚಾರಗಳನ್ನ ಮಾಡಿದೆ ಎಲ್ಲರಿಗೂ ಗೊತ್ತಿದೆ. ಹಲವರ ಭೂಮಿಯನ್ನ ಅದು ಕಸ್ಕೊಂಡಿದೆ. ಹೀಗೆ ಕೇಂದ್ರ ಸರ್ಕಾರ ತರಾತುರಿಯಲ್ಲಿ ನಾವು ಇದನ್ನ ತಂದೆ ತರ್ತೇವೆ ಅಂತೇಳಿ ಹೇಳಿದ್ರಲ್ಲ, ಈ ತರ ಹೇಳಲಿಕ್ಕೆ ಶುರು ಮಾಡಿದ್ದನ್ನ ನೋಡಿ ಕೆಲವು ಸರ್ಕಾರಗಳು ಎಚ್ಚೆತ್ತು. ಅಂದ್ರೆ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ವೋ, ಅಂದ್ರೆ ಕಾಂಗ್ರೆಸ್ ಮತ್ತೆ ಅದರ ಮಿತ್ರ ಪಕ್ಷಗಳು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಬಹಳಷ್ಟು ತರಾತುರಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಭೂಮಿಯನ್ನ ವಕ್ಫಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ರೈತರ ಭೂಮಿ ಇರ್ಬೋದು ಅಥವಾ ದೇವಸ್ಥಾನ ಇರ್ಬೋದು, ಶಾಲೆ ಯಾವ್ದಾದ್ರು ಅಡ್ಡಿಲ್ಲ, ಅದು ವಕ್ಫ್ ಭೂಮಿ ಅಂತ ಹೇಳ್ಕೊಂಡು ಪಹಣಿಯಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಕರ್ನಾಟಕದಲ್ಲಿ ಏನೆಲ್ಲ ನಡೆದಿದೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಸರ್ಕಾರ ಟರ್ನ್ ತಗೊಂಡಿದೆ. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಈ ಬಾರಿ ಈ ಬಿಲ್ ಅನ್ನ ಮಂಡನೆ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ, ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು ಅಥವಾ ಜಾರ್ಖಂಡ್ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು, ಹೋದಲ್ಲಿ ಬಂದಲ್ಲಿ ಎಲ್ಲ ಅಮಿತ್ ಶಾ ಅವರು ಎದೆ ತಟ್ಕೊಂಡು ಹೇಳ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೆ ಈ ವಕ್ಫ್ ಮಸೂದೆಯನ್ನ ಈ ಬಾರಿ ಪಾಸ್ ಮಾಡೇ ಮಾಡ್ತೇವೆ, ಈ ಮುಖಾಂತರ ಸಮಸ್ತ ಹಿಂದೂಗಳಿಗೆ ನಾವು ನ್ಯಾಯ ಕೊಡಿಸ್ತೇವೆ ಅಂತಕೊಂಡು ಎಲ್ಲಾ ಕಡೆ ಹೋದಲ್ಲಿ ಬಂದಲ್ಲಿ ಹೇಳ್ಕೊಂಡು ಬಂದ್ರು, ರಾಜಾರೋಷವಾಗಿ ಹೇಳ್ತಾ ಇದ್ರು. ಅದನ್ನ ನಂಬಿದ್ರು ಕೂಡ ಜನ, NDAಗೆ ಮತವನ್ನು ಕೂಡ ಕೊಟ್ಟರು. ಆದ್ರೆ ಈಗ ಏನ್ ಮಾಡ್ತಾ ಇದೆ, ಇಲ್ಲ ನಾವು ಈ ಬಾರಿ ಅದನ್ನ ಮಂಡನೆ ಮಾಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇವನ್ ನರೇಂದ್ರ ಮೋದಿ ಕೂಡ ಹೇಳಿದ್ರು, ಸಂವಿಧಾನದಲ್ಲಿ ಅಂದ್ರೆ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ವಕ್ಫ್ ಕಾಯ್ದೆ ವಿಷಯ ಇಲ್ವೇ ಇಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ಜನರಿಗೆ ಯಾವ ರೀತಿ ಆಸೆ ಹುಟ್ಟಿಸಿದ್ರು ಅಂದ್ರೆ, ಇವರು ಸಂವಿಧಾನದಲ್ಲಿ ಎಲ್ಲಿಯೂ ಇಲ್ಲ ಅಂತೇಳಿ ಹೇಳಿದ್ರಿಂದ ಎಲ್ಲೋ ಜನರು ಕೂಡ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಬಹುಶಃ ಮುಂದಿನ ದಿನಗಳಲ್ಲಿ ಈ ವಕ್ಫ್ ಮಂಡಳಿಯನ್ನೇ ಅಬಾಲಿಷ್ ಮಾಡಬಹುದು ಅಂತ ಹೇಳ್ಕೊಂಡು ಕೂಡ ಥಿಂಕ್ ಮಾಡಿದ್ರು. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ನಾವು ಸದ್ಯಕ್ಕೆ ಇದನ್ನ ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಈ JPCಯ ಪ್ರೆಸಿಡೆಂಟ್ ಆಗಿರುವಂತಹ ಜಗದಾಂಬಿಕಾ ಪಾಲ್ ಇದಾರಲ್ಲ, ಇವರು ಈಗ ಓಂ ಬಿರ್ಲಾ ಅಂದ್ರೆ ಸದನದ ಅಧ್ಯಕ್ಷರಾದಂತಹ ಓಂ ಬಿರ್ಲಾ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಪುನಃ ಕಾಲಾವಕಾಶ ಕೇಳಿದ್ದಾರೆ. ಅದು ಎಷ್ಟು ದಿನ ಕೇಳಿದ್ದಾರೆ, ಮುಂದಿನ ಬಜೆಟ್ ಸೆಷನ್ ಇರ್ತದಲ್ಲ, ಅಂದ್ರೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕೊನೆಯ ದಿನ ನಾವು ಈ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತೇವೆ ಅಂತೇಳಿ ಹೇಳಿದ್ರು. ಅಂದ್ರೆ ಆವಾಗ ಏನಾಗುತ್ತೆ, ಬಜೆಟ್ ಅಧಿವೇಶನದಲ್ಲಿ ಇದು ಏನು ಆಗಲ್ಲ, ಕೇವಲ ಇವರು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಅಷ್ಟು. ಅದಾದ್ಮೇಲೆ ಇದು ಪುನಃ ಡಿಸ್ಕಷನ್ ಬರೋದು ಯಾವಾಗ ಅಂದ್ರೆ ಮಳೆಗಾಲದ ಅಧಿವೇಶನದಲ್ಲಿ, ಅಂದ್ರೆ ಬರುವ ವರ್ಷ 2025 ಆಗಸ್ಟ್ ಸಂದರ್ಭದಲ್ಲಿ ಇದು ಪುನಃ ಚರ್ಚೆಗೆ ಬರ್ತದೆ. ಅಂದ್ರೆ ಹೆಚ್ಚು ಕಡಿಮೆ 6 ತಿಂಗಳು 8 ತಿಂಗಳವರೆಗೆ ಇದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಈಗ. ಬಟ್ ಇಲ್ಲಿವರೆಗೆ ಅಂದ್ರೆ ನಿನ್ನೆ ಮೊನ್ನೆವರೆಗೆ ಇವರು ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಈ ವಕ್ಫ್ ತಿದ್ದುಪಡಿ ಬಿಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲಾ ರಿಪೋರ್ಟ್ಗಳು ತಯಾರಿದೆ, ಅಂದ್ರೆ ವರದಿ ತಯಾರಿದೆ, ಇದನ್ನ ತಕ್ಷಣ ಸದನದ ಅಧ್ಯಕ್ಷರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿದ್ರು. ಅಂದ್ರೆ ಸ್ಪೀಕರ್ಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಕೇಳ್ತಾ ಇದ್ದಾರೆ, ನಮ್ಗೆ ಇನ್ನು ಕಂಪ್ಲೀಟ್ ಆಗಿಲ್ಲ, ನಮ್ಗೆ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಏನು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ ಎಲ್ಲೋ ಕೇಂದ್ರ ಸರ್ಕಾರ ಹೊರಗಿನಿಂದ ಬಂದಂತಹ ಪ್ರೆಷರ್ಗೆ ಮಣಿದಿದೆ ಅನಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಭೆಗಳನ್ನ ನೋಡಿ ಹೆದರಿರ್ಬಹುದು, ಅಥವಾ ಈ ಮುಸ್ಲಿಂ ಸಂಘಟನೆಗಳು ಈಗಾಗಲೇ ಹೆದರ್ಸ್ಲಿಕ್ಕೆ ಶುರು ಮಾಡಿದಾರಲ್ಲ, ಒಂದ್ ವೇಳೆ ಈ ತಿದ್ದುಪಡಿ ಮಸೂದೆಯನ್ನ ನೀವು ಪ್ರೆಸೆಂಟ್ ಮಾಡಿದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ರೀತಿಯಲ್ಲಿ ನಾವು ಮಾಡ್ತೇವೆ, ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡ್ತೇವೆ, ಬೆಂಗಳೂರಿನಿಂದ ದೆಹಲಿವರೆಗೆ ರಸ್ತೆಯನ್ನ ಬಂದ್ ಮಾಡಿ ಬಿಡ್ತೇವೆ ಅಂತ ಹೇಳ್ಕೊಂಡು ಥ್ರೆಟ್ ಆಗ್ತಾ ಇದ್ರಲ್ಲ, ಈ ಎಚ್ಚರಿಕೆಗೆ ಕೇಂದ್ರ ಸರ್ಕಾರ ಹೆದರ್ಕೊಳ್ತಾ ಅಥವಾ ಇವರ ಮಿತ್ರ ಪಕ್ಷದಲ್ಲಿರುವಂತಹ PDP ಮತ್ತೆ JDUನ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು ಇವರಿಗೆ ಏನಾದ್ರು ವಕ್ಫ್ ಬಿಲ್ ಅನ್ನ ನೀವು ಪ್ರೆಸೆಂಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋಲ್ಲ ಅಂತೇಳಿ ಹೇಳಿದ್ರ, ಆ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದು ಸದ್ಯಕ್ಕೆ ಈಗ ಮೈನಾರಿಟಿ ಗವರ್ಮೆಂಟ್, ಅಂದ್ರೆ ಇವರಿಬ್ಬರ ಸಪೋರ್ಟ್ ನಲ್ಲಿ ನಡೀತಾ ಇರುವಂತಹ ಗವರ್ಮೆಂಟ್. ಈಗಾಗಲೇ ಹಲವಾರು ಈ ಮುಸ್ಲಿಂ ನಾಯಕರು ಚಂದ್ರಬಾಬು ನಾಯ್ಡುಗೆ ಮತ್ತೆ ನಿತೀಶ್ ಕುಮಾರ್ಗೆ ವಾರ್ನ್ ಮಾಡಿದ್ದಾರೆ, ಒಂದ್ ವೇಳೆ ಈ ಬಿಲ್ ಅನ್ನು ನೀವೇನೋ ಪಾಸ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಮುಂದಿನ ಚುನಾವಣೆಯಲ್ಲಿ ನಾವು ಬುದ್ಧಿ ಕಲಿಸ್ತೇವೆ ಅಂತಕೊಂಡು ಹೇಳಿದ್ದಾರೆ. ಇದಕ್ಕಾಗಿ ಇವರಿಬ್ರು ಬೆದರಿ
ನರೇಂದ್ರ ಮೋದಿ ಅವರಿಗೆ ವಾರ್ನ್ ಮಾಡಿದ್ರ ಹೇಗೆ ಗೊತ್ತಿಲ್ಲ. ಅಂದ್ರೆ ಈ ಬಿಲ್ ಅನ್ನ ಪ್ರೆಸೆಂಟ್ ಮಾಡಬೇಡಿ ಅಂತ ಹೇಳಿದ್ರ ಅದು ಕೂಡ ಗೊತ್ತಿಲ್ಲ. ಇನ್ನೊಂದು ಇರಬಹುದು, ಸದ್ಯದಲ್ಲೇ ಬಿಹಾರದ ಚುನಾವಣೆ ಕೂಡ ಇದೆ. ಆ ಚುನಾವಣೆ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಈ ಒಂದು ಬಿಲ್ನಿಂದಾಗಿ ಅಂದ್ರೆ ಮುಸಲ್ಮಾನ್ ಮತಗಳು ತಮ್ಮ ಕೈ ತಪ್ಪಿ ಹೋಗಬಹುದು ಅನ್ನೋ ಒಂದು ಹೆದರಿಕೆ ಕೂಡ ಇರಬಹುದು. ಅದರಿಂದ ಕೂಡ ಇವರು ಈ ಬಿಲ್ ಅನ್ನ ಈ ಬಾರಿ ಪ್ರೆಸೆಂಟ್ ಮಾಡೋದು ಬೇಡ ಅಂತ ಕೂಡ ಹೇಳಿರುವ ಸಾಧ್ಯತೆಗಳು ಕೂಡ ಇರ್ತದೆ. ಒಟ್ಟಾರೆ ಮೇಲೆ ಇವ್ರು ಏನಕ್ಕೆ ಈ ರೀತಿಯಾಗಿ ಸಡನ್ ಆಗಿ ಯೂ ಟರ್ನ್ ತಗೊಂಡ್ರು ಗೊತ್ತಾಗಲ್ಲ. ನರೇಂದ್ರ ಮೋದಿ ಅವರು ಪದೇ ಪದೇ ಈ ರೀತಿಯಾದಂತಹ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಅಷ್ಟೇ ರೈತರಿಗೆ ಸಂಬಂಧಪಟ್ಟಂತಹ 3 ಮಸೂದೆಗಳನ್ನ ಪಾಸ್ ಮಾಡಿದ್ರು. ಕೊನೆಗೆ ರೈತರು ಧರಣಿ ಕೂತರು. ಕೊನೆಗೆ 1 ವರ್ಷ ಆದ್ಮೇಲೆ ಈ ಮಸೂದೆಗಳನ್ನ ವಾಪಸ್ ಪಡ್ಕೊಂಡ್ರು, ಅಂದ್ರೆ ಯೂ ಟರ್ನ್ ತಗೊಂಡ್ರು. ಹಾಗಾಗಿ ಇವ್ರಿಗೆ ಬಹಳಷ್ಟು ಕಡೆಗಳಲ್ಲಿ ಹೇಳ್ತಾ ಇದ್ರು ಯೂ ಟರ್ನ್ ಸರ್ಕಾರ ಅಂತ ಕೂಡ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಭಯ ಬೀಳ್ತಾ ಇದ್ದಾರೆ ಅನ್ಸ್ತಾ ಇದೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಅದೇ ತರ ಮಾಡಿದ್ದಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಹೇಳ್ತಾ ಇದ್ರು ಈ ವಕ್ಫ್ ಕಾಯ್ದೆಗೆ ನಾವು ತಿದ್ದುಪಡಿಯನ್ನ ತಂದೆ ತರ್ತೇವೆ ಅಂತೇಳಿ ಹೇಳಿದ್ರು. ಅಂದ್ರೆ 44 ತಿದ್ದುಪಡಿಗಳಿಗೆ ಅವರು ಶಿಫಾರಸನ್ನ ಮಾಡಿದ್ರು. ಆದ್ರೆ ಈಗ ಇದ್ದಕ್ಕಿದ್ದಾಗೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದನ್ನೆಲ್ಲ ನೋಡಿದ್ರೆ ಏನಾಗ್ತಾ ಇದೆ, ಚುನಾವಣೆ ಸಂದರ್ಭದಲ್ಲಿ ಈ ವಿಷಯವನ್ನ ಎತ್ಕೊಂಡು ಇವರು ಮತಗಳಿಕೆಗಾಗಿ ಜನರಲ್ಲಿ ಸುಳ್ಳು ಹೇಳಿದ್ರು ಅನಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಿಮ್ಗೆ ಗೊತ್ತಿದೆ ಏನಾಯ್ತು ಅಂತ ತಕೊಂಡು ಈ ವಕ್ಫ್ ವಿಷಯವನ್ನ ಮುಖ್ಯವಾಗಿ ಇಟ್ಕೊಂಡು ಸಂಪೂರ್ಣವಾದಂತಹ ಬಹುಮತವನ್ನ ಪಡೀಲಿಕ್ಕೆ ಪ್ರಯತ್ನ ಪಟ್ಟರು. ಅದು ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಯಾಕಂದ್ರೆ ಹಿಂದೂಗಳು ಸಂಪೂರ್ಣವಾಗಿ ಒಗ್ಗೂಡಿ ಈ ಬಾರಿ ಬಿಜೆಪಿಗೆ ಮತವನ್ನ ನೀಡಿದ್ರು. ಆದ್ರೆ ಈಗ ಎಲ್ಲರ ಹೃದಯ ಒಡೆದು ಹೋಗುವ ರೀತಿಯಲ್ಲಿ ಸಂಪೂರ್ಣವಾಗಿ ಯೂ ಟರ್ನ್ ತಗೊಂಡಿರುವಂತಹ ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ಸದ್ಯಕ್ಕೆ ನಾವು ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ತುಂಬಾ ಕೂಲ್ ಆಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಬೇರೆ ಏನಾದ್ರೂ ಬೆದರಿಕೆ ಇದೆಯಾ? ಈ ಬಿಲ್ ಅನ್ನ ಪ್ರೆಸೆಂಟ್ ಮಾಡೋದ್ರಿಂದ ದೇಶದಲ್ಲಿ ಅಶಾಂತಿ ಉಂಟಾಗ್ತದೆ, ಇದರಿಂದಾಗಿ ನಿಮ್ಮ ಸರ್ಕಾರ ಬಿದ್ದು ಹೋಗಬಹುದು ಅಂತೇಳಿ ಏನಾದ್ರೂ ಇವರಿಗೆ ಬೆದರಿಕೆ ಇದೆಯಾ? ಎಲ್ಲರೂ ಅಷ್ಟೇ ಕುರ್ಚಿಗೆ ಆಸೆ ಪಡ್ತಾರೆ. ಅದೇ ರೀತಿಯಲ್ಲಿ ನರೇಂದ್ರ ಮೋದಿ ಕೂಡ ಈಗ ಕುರ್ಚಿಗೆ ಆಸೆ ಪಟ್ಟು ಈ ಮಸೂದೆಯನ್ನ ಪಾಸ್ ಮಾಡೋದಕ್ಕೆ ಡಿಲೇ ಮಾಡ್ತಾ ಇದ್ದಾರಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ರಿಗೂ ಕುರ್ಚಿ ಮೇಲೆ ಆಸೆ ಇದ್ದೇ ಇರ್ತದೆ. ಇದಕ್ಕೆ ಸ್ಪಷ್ಟವಾದ ಕಾರಣ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಿನ್ನೆವರೆಗೂ ತಯಾರಿದೆ ಅಂತ ಹೇಳಿದವರು ಈಗ ಕಾಲಾವಶ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಇದ್ರ ಹಿಂದೆ ಏನೆಲ್ಲ ಇದೆ ಅದನ್ನ ಕೂಡ ಸರ್ಕಾರವೇ ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಬೇಕಾಗಿ ಬರ್ತದೆ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಹಿಂದೂಗಳಂತೂ ಈ NDA ಸರ್ಕಾರವನ್ನ ಖಂಡಿತವಾಗಿ ನಂಬೋದಿಲ್ಲ. ಅದೇ ರೀತಿಯಲ್ಲಿ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಕೂಡ ಉಂಟಾದ್ರೂ ಆಗಬಹುದು. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತಕೊಂಡು. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.